ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ತಾರಾ ಮನೆ ಬಿಟ್ಟು ಬರ್ತಾಳೆ. ಮನೆ ಬಿಟ್ಟು ಬರುವಾಗ ರೋಡಲ್ಲಿ ಬರುವಾಗ ತಾರಳಿಗೆ ತಲೆ ತಿರುಗ್ತದೆ. ಆಗ ಅಲ್ಲಿಯೇ ಇದ್ದಂಥ ರಂಗನಾಥ್ ಅವರು ನೋಡ್ತಾರೆ. ರಂಗನಾಥ್ ಮತ್ತು ಅವರ ಫ್ರೆಂಡ್ ಕೇಶವ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿ ರಂಗನಾಥ್ ಅವರು ಓಡೋಡಿ ಬರ್ತಾರೆ. ಓಡೋಡಿ ಬಂದು ತಾರ ಬೀಳದಂತೆ ಅವರು ಇಟ್ಕೊಳ್ತಾರೆ. ಅನಂತರ ತಾರಳಿಗೆ ನೀರನ್ನು ಕುಡಿಸಿ ಪ್ರಸಾದವನ್ನು ತೆಗೆದುಕೋ ಅಮ್ಮ ಅಂತ ಹೇಳಿಕೊಡ್ತಾರೆ. ಅದಕ್ಕೆ ತಾರ ಅಳ್ತಾ ಇರ್ತಾಳೆ. ನಾನು ಪ್ರಸಾದ ತಿನ್ನಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಕೇಳ್ತಾರೆ, ಯಾಕಮ್ಮ ಏನಾಯಿತು, ದೇವರ ಮೇಲೆ ನಿಂಗೆ ಅಷ್ಟೊಂದು ಕೋಪವೇ ಅಂತ ಕೇಳ್ತಾರೆ. ಅಲ್ಲ ಸರ್, ದೇವರ ಮೇಲೆ ಕೋಪ ಅಲ್ಲ, ನನ್ನ ತಂದೆ ಸತ್ತೋಗಿದ್ದಾರೆ, ನನಗೆ ಮೈಲಿಗೆ ಇದೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ದೇವರನ್ನು ತೋರಿಸಿ ಹೇಳ್ತಾರೆ, ಇವನು ಎಲ್ಲ ಜಗತ್ತಿಗೇನೆ ತಂದೆ, ಇವನಿಗೆ ಯಾವ ಮೈಲಿಗೆನೂ ಇಲ್ಲ, ತಗೊಳಮ್ಮ ಪ್ರಸಾದ ತಿನ್ಕೋ ಅಂತ ಹೇಳ್ತಾರೆ. ಹಾಗೆ ತಾರನಿಗೆ ತಿನ್ನಿಸ್ತಾರೆ ಕೂಡ. ತಿನ್ನಿಸ್ಬಿಟ್ಟು ತಾರಳಿಗೆ ನೀರನ್ನು ಕೂಡ ಕುಡಿಸ್ತಾರೆ. ಅನಂತರ ತಾರಳಿಗೆ ಕೇಳ್ತಾರೆ, ನೀನು ಎಲ್ಲಿಗೆ ಹೋಗ್ಬೇಕಮ್ಮ? ಗೊತ್ತಿಲ್ಲ ಸರ್, ಹೋಗ್ಬೇಕಾದ್ರೆ ದುಡ್ಡು ಕಾಸು ಏನಾದರೂ ಬೇಕಾ ಅಂತ ಕೇಳ್ತಾರೆ. ಬೇಡ ಸರ್ ಅಂತ ಹೇಳಿ ತಾರ ಅಲ್ಲಿಂದ ಹೊರಟೋಗ್ತಾಳೆ. ರಂಗನಾಥ್ ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ರಂಗನಾಥ್ ಅವರು ಹೊರಟು ಹೋಗುವಾಗ ಅವರಿಗೆ ವಿಶಾಲಾಕ್ಷಿ ಕಡೆ ಅವನು ಬೈಕನ್ನು ತಂದು ಗುದ್ದಿಸ್ತಾನೆ. ಅದನ್ನು ತಾರ ಕೂಡ ನೋಡ್ತಾಳೆ. ತಾರ ಕೂಡ ಓಡೋಡಿ ಬರ್ತಾಳೆ. ಆನಂತರ ರಂಗನಾಥ್ ಅವರನ್ನು ಕೇಶವ ಮತ್ತು ತಾರ ಇಬ್ಬರು ಕೂಡ ಆಸ್ಪತ್ರೆಗೆ ಸೇರಿಸ್ತಾರೆ. ಈತ ಕಡೆ ಮೀನಾ ಅಡುಗೆಲ್ಲ ಮಾಡಿ ಎಲ್ಲರಿಗೂ ಬೆಳಗಿನ ಟಿಫಿನ್ ತಿನ್ನೋಕೆ ಅಂತ ಕೊಡ್ತಾಳೆ. ಆಗ ಮನೋಜ ಕೂಡ ತಿಂತಿರ್ತಾನೆ. ಮನೋಜ ಹೇಳ್ತಾನೆ, ಮೀನಮ್ಮ, ನಿನ್ನ ಜಾತಕ ಹೆಂಗಾದರೂ ಇರಲಿ, ಆದರೆ ನೀನು ಮಾಡುವಂಥ ಅಡುಗೆ ಮಾತ್ರ ಸೂಪರ್, ಎಷ್ಟೊಂದು ರುಚಿಯಾಗಿರುತ್ತೆ ಗೊತ್ತಾ ಅಂತ ಕೇಳ್ತಾನೆ. ಆಗ ಶಾಂತಿ ಒಮ್ಮೆ ಮನೋಜ್ನ ಮುಖ ನೋಡ್ತಾಳೆ. ಮನೋಜ್ ಹೇಳ್ತಾನೆ, ಇಲ್ಲೆಲ್ಲ ಏನು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯನಿಗೆ ಕೋಪ ಬರುತ್ತೆ. ಸರಿಯಾಗಿ ಗದರ್ಕೊಂಡು, ಈಗ ನಿನ್ನ ಅಮ್ಮನ ಮುಖ ನೋಡಿ ಈ ಥರ ಹೇಳ್ತಾ ಇದ್ದೀಯ ಪೆಂಗೆ ಅಂತ ಬೈತಾನೆ. ಅದಕ್ಕೆ ಶಾಂತಿ ಪೂಜೆ ಮಾಡ್ತಾ ಇರ್ತಾಳೆ. ಶಾಂತಿ ತಾಳಿ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ಆಗ ಮೀನಾ ಶಾಂತಿಯನ್ನು ಕರೀತಾಳೆ, ಅದೇ ತಿಂಡಿ ಆರೋಗುತ್ತೆ ಬನ್ನಿ ಅಂತೇಳಿ. ಅದಕ್ಕೆ ಶಾಂತಿ ಬೈತಾಳೆ ಮೀನನಿಗೆ, ಇವಳೊಬ್ಳು ನಾನಿಲ್ಲಿ ತಾಳಿ ಪೂಜೆ ಮಾಡ್ಕೊಳ್ಳೋದು ಕಾಣಿಸ್ತಾ ಇಲ್ವೇನೆ, ಅದೇ ತಿಂಡಿ ಆರೋಗುತ್ತೆ ಅಂತ ಕರೆದು ಬಿಟ್ಲು ಅಂತ ಹೇಳ್ತಾರೆ. ಎಲ್ಲ ನಿನ್ನಿಂದ ಕಣಿ ಆಗ್ತಾ ಇರೋದು ಅಂತ ಮತ್ತೆ ಶಾಂತಿ ಮೀನಾಳಿಗೆ ಬೈತಾಳೆ. ಆಗ ಸೂರ್ಯನಿಗೆ ಕೋಪ ಬರುತ್ತೆ. ಸಕ್ಕರೆ, ಈ ಮೂಢನಂಬಿಕೆ ಎಲ್ಲ ಫಸ್ಟ್ ನಿನ್ನ ತಲೆಯಿಂದ ತೆಗೆದಾಕು, ಯಾವತ್ತು ಇದೇ ಮಾತು ಹೇಳಿದರೆ ಒಂದಲ್ಲ ಒಂದಿನ ಅಪ್ಪನಿಗೆ ಏನಾದರೂ ಆಗೇ ಆಗುತ್ತೆ ಅಂತ ಸೂರ್ಯ ಬೈತಾನೆ. ಏನು ನೀನು ಅಂತೇಳಿ ಸೂರ್ಯನಿಗೆ ಶಾಂತಿ ಬೈತಾಳೆ. ಹೌದು ಸಕ್ಕರೆ, ಯಾವಾಗಲೂ ಒಂದೇ ಥರ ಮಾತಾಡಬಾರ್ದು, ದೇವರುಗಳ ಹಸ್ತು ಅಂತಾರಂತೆ, ಆ ಥರ ನಿನ್ನ ಬಾಯಲ್ಲಿ ಒಂದು ಒಳ್ಳೆ ಪದನೇ ಬರೋದಿಲ್ವ, ಯಾವಾಗ ನೋಡಿದ್ರು ಮೀನನಿಗೆ ಬೈಯೋದು, ನಿನ್ನ ಅಪ್ಪನಿಗೆ ಏನಾದರೂ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರೋದು, ಫಸ್ಟ್ ನೀನು ಮೂಢನಂಬಿಕೆಯಿಂದ ಹೊರಗಡೆ ಬಾ, ಎಲ್ಲ ಸರಿಯಾಗುತ್ತೆ ಅಂತ ಸೂರ್ಯ ಬೈತಾನೆ. ಅಷ್ಟೊತ್ತಿಗೆ ಸೂರ್ಯನಿಗೆ ಕೇಶವ ಅಂಕಲ್ ಕಾಲ್ ಮಾಡ್ತಾರೆ, ಹೀಗೆ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆಗ ಮನೆಯವರೆಲ್ಲರಿಗೂ ಗಾಬರಿ ಆಗುತ್ತೆ. ಶಾಂತಿ ಏನಾಯಿತು ಅಂತ ಕೇಳ್ತಾಳೆ. ಆಗ ಸೂರ್ಯ ತಡವರಿಸಿ ಹೇಳ್ತಾನೆ, ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಾನು ಹೇಳಿಲ್ವಾ ಎಲ್ಲ ಇವಳಿಂದ ಆಗಿರೋದು ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಅಮ್ಮ ಇವಾಗ ಮಾತಾಡೋ ಸಮಯ ಎಲ್ಲ, ಹೋಗುವ ಅಂತ ಹೇಳ್ತಾನೆ. ಅನಂತರ ಮನೋಜ ಹೇಳ್ತಾನೆ, ಅಮ್ಮ ನಾನು ಮತ್ತೆ ಬರ್ತೇನೆ, ಡೀಲರ್ ಹತ್ರ ಹೋಗ್ಲಿಕ್ಕೆ ಉಂಟು, ಇವತ್ತು ಅರ್ಜೆಂಟ್ ನನಗೆ ಅದು ಹೋಗಲೇಬೇಕು, ಅಪ್ಪನಿಗೆ ಏನಾದರೂ ಆದರೆ ಮತ್ತೆ ಫೋನ್ ಮಾಡೋ. ಅದಕ್ಕೆ ಸೂರ್ಯನಿಗೆ ಕೋಪ ಬಂದು ಸೂರ್ಯ ಮನೋಜನಿಗೆ ತಗಲಾಕ್ಕೆ ಹೋಗ್ತಾನೆ, ಹೊಡಿಲಿಕ್ಕೆ ಹೋಗ್ತಾನೆ. ಅದಕ್ಕೆ ರವಿ ತಡಿತಾನೆ, ಸೂರ್ಯ ಸ್ವಲ್ಪ ಸುಮ್ಮನಿರು, ಇವಾಗ ಹೊಡಿಯುವಂಥ ಟೈಮ, ಬಾರೋ ಆಸ್ಪತ್ರೆಗೆ ಹೋಗೋಣ ಅಂತ ಅದಕ್ಕೆ ಶಾಂತಿ ಹೇಳ್ತಾಳೆ, ನೀನು ಇವನನ್ನು ಕೊಲ್ಲು, ಅವಳು ನನ್ನ ಗಂಡನನ್ನು ಕೊಲ್ಲಿ, ಇಬ್ಬರು ಕೊಲೆಗಾರರಂತ ಮತ್ತೆ ಬೈತಾಳೆ. ಅಮ್ಮ ಇವಾಗ ಇದೆಲ್ಲ ಮಾತು ಬೇಡಮ್ಮ, ಬಾ ಅಮ್ಮ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ರವಿ ಕರೀತಾನೆ ತಾಯಿಯನ್ನು. ಸರಿ ಆಯಿತು ಹೋಗೋಣ ಅಂತ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕೇಶವ ಅಂಕಲ್ ಇರ್ತಾರೆ. ಅಣ್ಣ, ನನ್ನ ಗಂಡನಿಗೆ ಏನಾಯಿತು ಅಂತ ಶಾಂತಿ ಕೇಳ್ತಾಳೆ. ಈ ಥರ ಬರುವಾಗ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ ಕೇಶವ ಅಂಕಲ್. ಅದಕ್ಕೆ ಮತ್ತೆ ಶಾಂತಿ ಮೀನಾಳಿಗೆ ಎಲ್ಲ ಇವಳ ಅನಿಷ್ಟ ಜಾತಕದಿಂದ ಆಗಿರುವಂಥದ್ದು, ನಾನು ಮೊದಲೇ ಹೇಳಿದ್ದೆ ಇವಳನ್ನು ಮನೆಗೆ ಕಳಿಸಿ ಅಂತೇಳಿ. ಮತ್ತೆ ಸೂರ್ಯ ಅದೇ ರೀತಿಯಾಗಿ ಕಿರುಚಾಡ್ತಾನೆ ಆಸ್ಪತ್ರೆಯಲ್ಲಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿನಗೆ ಯಾರು ಬೇಕು, ಅಪ್ಪ ಬೇಕು ಅಥವಾ ಹೆಂಡ್ತಿ ಬೇಕು ಅಂತೇಳಿ. ಆಗ ಸೂರ್ಯ ಸುಮ್ಮನಾಗ್ತಾನೆ. ಆಗ ಕೇಶವ ಅಂಕಲ್ ಹೇಳ್ತಾರೆ, ಅಮ್ಮ ನೀವು ಸ್ವಲ್ಪ ಸುಮ್ಮನಿರಿ, ಮೀನಾಳನ್ನು ಸುಮ್ಮನೆ ಬೈಬೇಡಿ, ಅವಳ ಜಾತಕ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿಗೆ ಕೋಪ ಬಂದು ಕೇಶವನಿಗೆ ಬೈಲಿಕ್ಕೆ ಹೋಗ್ತಾಳೆ. ಆಗ ಮತ್ತೆ ಹೇಳ್ತಾಳೆ, ನನ್ನ ಗಂಡನನ್ನು ನೀವು ಉಳಿಸಿದ್ದೀರಿ ಅಂತ ಮಾತ್ರ ನಾನು ಸುಮ್ಮನಿದ್ದೇನೆ, ಇಲ್ಲದ್ರೆ ನಾನು ನಿಮಗೆ ಸರಿಯಾಗಿ ಬೈತಾ ಇದ್ದೆ ಅಂತೇಳಿ. ಅದಕ್ಕೆ ಕೇಶವ ಅಂಕಲ್ ಹೇಳ್ತಾರೆ, ನಾನು ಉಳಿಸಿದ್ದಲ್ಲ, ಅಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಆ ಹುಡುಗಿ ಉಳಿಸಿದ್ದು ಅಂತೇಳಿ.
ಯಾವ ಹುಡುಗಿ ಅಂತ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ. ಆಗ ತಾರಾ ಒಂದು ಮಗುವಿನ ಜೊತೆ ಆಟ ಆಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ನೋಡ್ತಾಳೆ ತಾರಾ. ಆಗ ಸೂರ್ಯನಿಗೂ ಕೂಡ ತಾರಾಳನ್ನು ನೋಡ್ತಾನೆ. ಹಾಗೆ ಶಾಂತಿ ಕೂಡ ತಾರಾಳನ್ನು ನೋಡ್ತಾಳೆ. ಎಲ್ಲರೂ ಕೂಡ ಮನೆಯವರು ಶಾಂತಿ ಮತ್ತು ಎಲ್ಲರೂ ಕೂಡ ತಾರಾಳನ್ನು ನೋಡ್ತಾರೆ. ತಾರಾಳನ್ನು ನೋಡಿ ಶಾಂತಿಗೆ ಖುಷಿಯಾಗುತ್ತೆ. ಆದರೆ ಅವಳೇ ಮಗಳು ಅಂತ ಶಾಂತಿಗೆ ಗೊತ್ತಿರೋದಿಲ್ಲ. ಶಾಂತಿ ಹೇಳ್ತಾಳೆ, ನನ್ನ 3 ಸೊಸೆಯಂದಿರಲ್ಲಿ ನನಗೆ ನಿನ್ನಂತ ಒಬ್ಬಳು ಮಗಳಿದ್ರೆ ಸಾಕಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ತಾರಾ ಹೇಳ್ತಾಳೆ, ಅವ್ರಿಗೆ ಅಂಕಲ್ಗೆ ಏನೂ ಆಗೋದಿಲ್ಲ, ಅವರು ಹುಷಾರಾಗಿ ಬರ್ತಾರೆ, ನಾನು ದೇವರ ಹತ್ರ ಹರಕೆ ಹೊತ್ತಿದ್ದೇನೆ ಅಂತ ಹೇಳ್ತಾಳೆ. ಆಗ ಶಾಂತಿಗೆ ಖುಷಿಯಾಗುತ್ತೆ ತಾರಾಳನ್ನು ನೋಡಿ. ತಾರಾಳ ಕೈಗೆ ಕೂಡ ತಾಗಿರುತ್ತೆ. ಅದರಿಂದ ಗಾಯದಿಂದ ರಕ್ತ ಸೋರ್ತಾ ಇರುತ್ತೆ. ಅಷ್ಟೊತ್ತಿಗೆ ರಂಗನಾಥ್ ಅವರಿಗೆ ಪ್ರಜ್ಞೆ ಬರುತ್ತೆ. ರಂಗನಾಥ್ ಅವರ ಪ್ರಜ್ಞೆ ಬಂದಾಗ ಮೊದಲು ಮೀನಾಳನ್ನೇ ಕರೀತಾರೆ. ಮೀನಾ ಅಂದರೆ ಯಾರು ಅಂತೇಳಿ ಡಾಕ್ಟ್ರು ಕರೀಲಿಕ್ಕೆ ಬರ್ತಾರೆ. ಆಗ ಮೀನಾ ಒಳಗಡೆ ಹೋಗಿ ಹೇಳ್ತಾಳೆ, ಮಾವ ನಿಮ್ಗೆ ಏನಾಯಿತು ಅಂತ ಕೇಳ್ತಾಳೆ. ಆಗ ಬರುವಾಗ ಸ್ವಲ್ಪ ಆಕ್ಸಿಡೆಂಟ್ ಆಯ್ತಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಎಲ್ಲಿ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಾರೋ ಅನ್ನೋ ಭಯ ನನಗೆ ತುಂಬ ಕಾಡ್ತಾ ಇದೆ, ಅದಕ್ಕೆ ನಾನು ನಿನ್ನನ್ನು ಮೊದಲು ಕರೆಸಿದ್ದು ಒಳಗಡೆ ಅಂತ ಹೇಳ್ತಾರೆ. ಆನಂತರ ಮನೆಯವರೆಲ್ಲರೂ ಹೋಗ್ತಾರೆ. ಮತ್ತು ಇಬ್ಬರು ಮಕ್ಕಳು ಹೊರಗಡೆ ಬರ್ತಾರೆ. ಶಾಂತಿ ಒಳಗಡೆ ಇರ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಏನ್ರಿ ನೀವು ನನ್ನನ್ನು ಕರೆಯೋ ಬದಲು ಅವಳನ್ನು ಮೊದಲು ಕರೆದಿದ್ದೀರಾ ಅಂತ ಕೇಳ್ತಾಳೆ. ಹೌದು ಶಾಂತಿ, ನೀನು ಇಲ್ಲಿ ಅವಳಿಗೆ ಬೈದು ಮನೆಯಿಂದ ಹೊರಗಡೆ ಆಗ್ತೀಯ ಅನ್ನೋ ಭಯ ನನಗೆ ಕಾಡ್ತಾ ಇತ್ತು. ಅದಕ್ಕೆ ಶಾಂತಿ ಹೇಳ್ತಾಳೆ, ನನಗೆ ನೀವು ಮುಖ್ಯ ರೀ, ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನೀನು ಮೀನಾಳನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಕಳಿಸಬಾರ್ದು ಅಂತ ಹೇಳ್ತಾರೆ. ಅಲ್ಲ ರೀ, ನಿಮ್ಮ ಜೀವಕ್ಕೆ ಅವಳಿಂದ ಅಪಾಯ ಇದೆ ರೀ ಅಂತೇಳಿ ಹೇಳ್ತಾಳೆ ಶಾಂತಿ. ಏನೂ ಇಲ್ಲ ಅಂತೇಳಿ ರಂಗನಾಥ್ ಅವರು, ಮೀನಾ ನನ್ನ ಜೊತೆನೇ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ತಾರಾಳ ಹತ್ರ ಕೂಡ ಶಾಂತಿ ಹೇಳಿದಾಗ ತಾರಾ ಹೇಳ್ತಾಳೆ, ಇದಕ್ಕೆಲ್ಲ ಜಾತಕ ಕಾರಣ ಅಲ್ಲ, ಮೊದಲು ನೀವು ಮೂಢನಂಬಿಕೆಯಿಂದ ಹೊರಗಡೆ ಬನ್ನಿ. ಈ BP ಶುಗರ್ ಮತ್ತು ಆ ಬೈಕ್ನವನ್ನ ಆಕ್ಸಿಡೆಂಟ್ ಮಾಡಿದ್ರಿಂದ ಅಂಕಲ್ಗೆ ಈಗಾಯಿತು ಅಂತ ಕೂಡ ಹೇಳ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.